ಗೌರ್ಮೆಂಟ್ನ ಬಸ್ ಇದು HRTC ಬಸ್ಸು. ನಮ್ಮ ಕಡೆ KSRTC ಹೆಂಗೋ ಹಂಗೆ ಇಲ್ಲಿ HRTC. ನೀರಿಗೆಲ್ಲ ಏನೋ ಫಿಲ್ಟರ್ ನೀರೇ ಬೇಕು ಅಂತಿಲ್ಲ, ಮೇಲಿಂದ ಬರ್ತಾ ಇರೋ ನೀರು ಬಾಟಲ್ ತಗೊಂಡು ಸುಮ್ಮನೆ ಇಟ್ಕೊಬೇಕು, ಕುಡಿಬೇಕಿಲ್ಲ ಅಷ್ಟೇ. ನೋಡಿ, ಸ್ವಲ್ಪ ಮಾರಿದ್ರೆ ಇಂಥ ರೋಡ್ಗಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಗಾಡಿ ಓಡಿಸೋದಕ್ಕೆ ಅನ್ನೋದಕ್ಕೆ ಇದೇನೆ ಎಕ್ಸಾಂಪಲು. ನೋಡಿ, ಸೀದಾ ಕೆಳಗೋಗ್ಬಿಟ್ಟೈತೆ ಅದು. ಇಷ್ಟು ಜಾಗ ಇದ್ರೂ ಕೂಡ ಅವ್ರು ಕೆಳಗೆ ಬಿಟ್ಟಿದ್ದಾರೆ ಅಂದರೆ ನೋಡಿ. ನಿಧಾನ ಅಂಕಲ್. ಓಹ್ ಅಂಕಲ್, ಈ ವಯಸ್ಸು ಹಿಂಗೆ ಎಗರಿದ್ರೆ ವಯಸ್ಸಾಗಿ ಹೆಂಗೆ ಎಗರ್ತಿದ್ವಿ. ಬಿಟ್ರಿ ಫುಲ್ಲು ಟಾಪಿಂದ ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ ನೋಡಿ. ಫುಲ್ಲು ಟಾಪ್ ಹೆಂಗಿದೆ ಆ ಕಡೆ ತೋರಿಸಿ ಮನೆ. ಆ ಕಡೆ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ದೂರ ಹೋಗಿ ಬರ ಅನ್ಬೇಕಾರೆ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಅಂದರೆ ರಾತ್ರಿ ಹೇಳ್ದಂಗೆ ನಿಮಗೆ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ಹೊರಟಿದ್ದೀವಿ ಫೈನಲ್ ಆಗಿ. ಇವಾಗ ನಾನು ಅಂಕಲ್ ಸಂದೀಪ್ ಎಲ್ಲರೂ ಕ್ಯಾಬ್ ಕೂಡ ಬಂದುಬಿಟ್ಟೈತೆ ಆಲ್ರೆಡಿ. ಬುಲಾರ ಬುಕ್ ಮಾಡಿದ್ವಿ, ಯಾಕಂದರೆ ಆರಾಮಾಗಿ ಹೋಗ್ಲಿಕ್ಕೆಲ್ಲ ಆರಾಮಾಗಿರುತ್ತೆ ಅಂತ. ಅದೇ ಗಾಡೀಲಿ ಇವಾಗ ಹೋಗೋದು ನಾವು. ಕೆಳಗೋಗಿ ತೋರಿಸ್ತೀನಿ, ಹೋಗ್ತಾ ರೋಡೆಲ್ಲ ತೋರಿಸ್ತೀನಿ ನಮ್ಮ ಗಾಡಿನ. ಅಲ್ಲಿ ಮುಂದೆ ಎಲ್ಲ ಸೈಡ್ಗೆ ಹೋಗ್ಕೋಬೇಕು. ಈ ವಾಷಿಂಗ್ ಸೆಂಟ್ರ್ ಹಂಗಾಗಿ ಇಲ್ಲಿ ಅಡ್ಡ ಆಗುತ್ತೆ, ಹಾಕಂಗಿಲ್ಲ. ಬರೀ ಇವಾಗ ಫಸ್ಟ್ ಇಲ್ಲಿಂದ ಹೋಗೋಣ. ಇಲ್ಲಿಂದ ಬರೀ 50 ಕಿಲೋಮೀಟ್ರ್ ಹೋಗೋಕ್ಕೆ ಹೆಚ್ಚು ಕಡಿಮೆ ನಮಗೆ ಟೈಮ್ ಬಂದು 3 ಅವರ್ ಮೇಲೆ ಆಗುತ್ತಂತೆ. 2.5 ಅವರ್ 3 ಅವರ್ ಮೇಲೆ. ಒಳ್ಳೆ ಅಡ್ವೆಂಚರ್ ರೋಡ್ ಇರುತ್ತೆ. ರೋಡೇ ಇಲ್ಲ, ಮಣ್ಣಿನ ರೋಡಲ್ಲಿ ಹೋಗೋದು, ಹಾಗಾಗಿ ಸಖತ್ತಾಗಿರುತ್ತೆ. ಅದು ಫುಲ್ ತೋರಿಸ್ತೀನಿ ನಿಮ್ಗೆ ಹೆಂಗೆ ಹೋಗ್ತೀವಿ ಏನೇನು ಕತೆ ಅಂತ. ಅಲ್ಲಿಗೆ ನಮ್ಮ ಗಾಡಿಗಳೆಲ್ಲ ಬಿಡೋಗಿದ್ದರೆ ನಮ್ಮ ಲಾರಿನೇ ತೊಗೊಂಡು ಹೋಗ್ಬೋದು. ಇದು 50 ಕಿಲೋಮೀಟ್ರ್ ಎಲ್ಲ ಏನು ಲೆಕ್ಕ. ಗಾಡಿ ಸದ್ಯಕ್ಕೆ ಇಲ್ಲೇ ಇರಲಿ. ಹೌದು, ನಮ್ಮ ಗಾಡಿನ ಅಲ್ಲಿ ಮುಂದೆ ಲಾರಿಗಳು ತಗಾಕ್ಬಿಟ್ಟು ಬರೋದಂತೆ. ಬಂದ್ಬಿಟ್ಟು ಹೋಗೋಣ. ಅಂಕಲ್, ನೀವು ಇದ್ರಾಗ ಬರ್ರಿ, ನಾವು ಅಲ್ಲಿ ಗಾಡಿ ಸೈಡ್ಗೆ ಬರ್ತೀವಿ. ನಮ್ಮ ಗಾಡಿನ ಅಲ್ಲಿ ಸೈಡ್ಗೆ ಹಾಕ್ತೀವಿ ಮುಂದೆ. ಒಳಗಡೆ ಸಂದೀಪ ಅಲ್ಲಿ ಒಳಗೆ ಜಾಗ ಇತ್ತಲ್ಲ, ಅಲ್ಲ ಕಣ ಲಾರಿಗಳು ನಿಂತಿದ್ವಲ್ಲ ಅಲ್ಲಿ. ಬಾ, ಇಲ್ಲಿ ಲೋಕಲ್ ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಈ ಜಾಗದಲ್ಲಿ. ನಮ್ಮ ಗಾಡಿನೂ ಇಲ್ಲೇ ಪಾರ್ಕ್ ಮಾಡಿದೆ ಸದ್ಯಕ್ಕೆ ಇವತ್ತು. ಇದು ಆಪಲ್ ಮಂಡಿ ನೋಡ್ಬೋದು, ಇದೆಲ್ಲ ಆಪಲ್ ಮಾರ್ಕೆಟು. ಸೀಸನಲ್ಲೆಲ್ಲ ಇಲ್ಲಿ ಫುಲ್ ಲೋಡ್ ಆಗ್ತವೆ. ಇವಾಗ ಏನೂ ಆಗಲ್ಲ ಅಷ್ಟೇ. ಇವಾಗ ಗಾಡಿ ಇಲ್ಲಿ ಹಾಕಿ ನಮ್ಮ ಬುಲೆರೋ ಅಲ್ಲಿ ನಿಂತೈತಲ್ಲಿ, ಹೋಗೋಣ ಬರ್ರಿ. ಹೋಟ್ಲ ಹತ್ರ ಇನ್ನೂ ಮುಂದೆ ಹೋಗ್ತಾ ಇದೀವಿ. ರೋಡ್ ನೋಡ್ಬೋದು ಎಂಥ ರೋಡು ಅಂತ. ಚಿಕ್ಕ ರೋಡಲ್ಲಿ ಹೋಗ್ತಾ ಇರೋದು. ಪಕ್ಕದಲ್ಲೇ ನದಿ ಹರಿಯೋದು ನೋಡ್ಬೋದು. ಈ ಕಡೆ ನೋಡಿ, 2 ಗಾಡಿ ಬಂದ್ರೂ ಕಷ್ಟ ಪಾಸ್ ಆಗೋದು. ಎಲ್ಲಿಯವ್ರು ಗಾಡಿ ತಗೊಬೇಕಂತ. ಬೈ ಅಪ್ಕ ನಾಮ್ ರೋಹಿತ್ ಅಣ್ಣನ ಹೆಸರು, ಅಣ್ಣ ಡ್ರೈವರು. ನಮಗೆ ಕರ್ಕೊಂಬಂದಾರೆ. ರೋಹಿತ್ ಶರ್ಮಾ ವರ್ಮಾ. ಏಕ್ ಸ್ಪೆಲ್ಲಿಂಗ್ ಮಿಸ್ಟೇಕ್. ಎಸ್ ವಿ. ಇವಾಗ ಅಣ್ಣನೇ ನಮ್ಮ ಮುಸೇಯಪ್ಪ ಕರ್ಕೊಂಡೋಗಿ ಬರಬೇಕು. ಬರೇ 50 किलोमीटर 50 होता है क्या ऊपर होता है? वो किलोमीटर ऊपर का 70-80 होता है. गूगल मैप तो गलत दिखता है. हाँ, रोड दूसरा है क्या? रोड तो वही है, नहीं दिखाता ना, क्लियर आधा दिखाता है वो. हाँ 70-80 ಕಿಲೋಮೀಟರ್ ಆಗುತ್ತಂತೆ. 3.5 ಅವರ್ 4 ಅವರ್ ಜರ್ನಿ ಅಂತ ಇಲ್ಲಿಂದ. ಸದ್ಯಕ್ಕೆ ಬಿಟ್ಟಿದ್ದೀವಿ. ಟೈಮ್ ಬಂದು 8 ಗಂಟೆ ಆಗ್ತಾ ಬಂತು. ಅಲ್ಲಿ 7:30 8 ಗಂಟೆ ಆಲ್ರೆಡಿ ಬಿಟ್ಟು ಒಂದು 10 ಕಿಲೋಮೀಟ್ರ್ ಬಂದಿದ್ದೀವಿ ಇಲ್ಲಿಂದ. ಇವಾಗ ಹೋಗೋದು ಒಂದು 4 ಅವರ್ ಜರ್ನಿ. ಅಂದರೆ ಅಲ್ಲಿ ಊಟ ಏನು ಸಿಗಲ್ವಂತೆ. ಜಸ್ಟ್ ನಾವು ಇಲ್ಲಿಂದ ನಾನು ಪಾರ್ಸಲ್ ತಗೊಂಡು ಹೋಗ್ಬೇಕು. ಬಿಸ್ಕೆಟ್ಸು ಏನಾದ್ರು ಜ್ಯೂಸ್ ತಗೊಂಡು ಹೋಗೋಣಂತೆ. ಮೇಲೋದ್ರೆ ಏನು ಸಿಗಲ್ವಂತೆ ಟಿಫನ್ ಎಲ್ಲ, ಹಂಗಾಗಿ ಇಲ್ಲೇ ತಿನ್ಕೊಂಡು ಹೋಗ್ಬೇಕೇನ. ಇಲ್ಲೇ ನಿಲ್ಸಿದ್ರೆ ಗಾಡಿನ, ಹೋಗಿ ತಿನ್ಕೊಂಡು ಬರೋಣ ಬರ್ರಿ. ಹಿಮಾಚಲ್ ಗೌರ್ಮೆಂಟ್ನ ಬಸ್ ಇದು, HRTC ಬಸ್ಸು. ನಮ್ಮ ಕಡೆ KSRTC ಹೆಂಗೋ ಹಂಗೆ ಇಲ್ಲಿ HRTC. ನೋಡಿರಿ, ನದಿ ಹರಿತಾ ಇರೋದಿಲ್ಲ ಬ್ರಿಡ್ಜ್ ಹತ್ರ. ಎಷ್ಟು ಪ್ಯೂರ್ ಆಗಿದಾವೆ ನೋಡ್ರಿ ನೀರು, ಕ್ಲೀನ್ ವಾಟರ್. ಹಿಮಾಚಲ್ನ ಫಸ್ಟು ಸ್ನೋ ನೋಡ್ರಿ. ನಾವು ಫಸ್ಟ್ ಟೈಮ್ ಹಿಮಾಚಲಾಗ ಸ್ನೋ ನೋಡ್ತಾ ಇರೋ. ಶ್ರೀನಗರಾಗೆಲ್ಲ ನೋಡಿದ್ದೀವಿ. ಅಂಕಲ್ ನೋಡಿದ್ರ ಸ್ನೋ? ಸಾರ್ಥಕ ಆಗೋಯ್ತಾ ಬಂದಿದ್ದಕ್ಕೆ? ಇನ್ನು ಅಲ್ಲಿಗೆ ಹೋಗ್ತಾ ಇರೋದು ಇವಾಗ ಮೇಲಕ್ಕೆ. ನೋಡ್ರಿ, ಅಲ್ಲಿಗೆ ಹೋಗೋದು ಇವಾಗ ನಾವು ಕ್ಯಾಬ್ ತಗೊಂಡು. ಸದ್ಯಕ್ಕೆ ಇಲ್ಲಿಂದ ಹಿಂಗೆ ಕಾಣುತ್ತೆ. ಸಂದೀಪಣ್ಣ ನಡ್ರಿ ಹೋಗೋಣ. जाओ भाई, खाना खाएंगे जाओ साथ में. क्या मिलता है? चलो कुछ भी खाएंगे. क्या मिलता है वही खाना था. ಹೋಗ್ತಾನೆ ಇದೀವಿ ನೋಡಿ ಯಾವ ಥರ ರೋಡು ಅಂದರೆ. ಇದೇ ರೋಡು, ಮೇನ್ ರೋಡು. ಇದೇ ರೋಡಲ್ಲಿ ಹೋಗ್ತಾ ಇರೋದು. ಇದೆಲ್ಲ ಆಪಲ್ ಟ್ರೀಗಳು. ಸೊ ಹೆಂಗೈತ್ರಿ ಸಂದೀಪ? ಎಷ್ಟು ಸೌಂಡ್ ಪಂಚರ್ ಗಿಂಚರ್ ಆಯ್ತಾ? ಸೌಂಡು ಅಂಕಲ್ ಸೂಪರ್ ನಂಬರ್ ಅಂಕಲ್. ನೋಡ್ರಿ ಅಂಕಲ್ ಲಕ್ಕಿ ನಂಬರೇ ಬಂದೈತೆ. 8415. ಟೋಟಲ್ ಕೂಡಿದ್ರೆ 18 ಆಗುತ್ತೆ.
ಡಿವೈಡ್ ಮಾಡಿದ್ರೆ 2/9 ಆಗುತ್ತೆ. ಅಂಕಲ್ ಅದೃಷ್ಟ ಅದು. ಇವಾಗ ಇಲ್ಲೇ ಸ್ವಲ್ಪ ರೆಸ್ಟಿಂಗ್ ನಿಲ್ಸಿದ್ವಿ. ಇಲ್ಲಿಂದ ಹೋಗೋಣ, ನಾವು ಮುಂದೆ ಹೋಗೋಣ ವ್ಲಾಗ್ ಮಾಡೋಕ್ಕೆ. ಚಲೋ ಭಯ್ಯ ರೈಟ್. ಅಲ್ಲಿ ಊಟ ಗೀಟ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಸ್ವಲ್ಪ ಶಾಪಿಂಗ್ ಗೀಪಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದ್ವಿ. ರೋಡ್ ನೋಡಿ ಯಾವ ಥರ ಐತೆ ಅಂತ. ಇದೇ ಮೇನ್ ರೋಡು. ಈ ರೋಡಲ್ಲೇ ಹೋಗ್ಬೇಕು. ಎಷ್ಟು ಕಿಲೋಮೀಟ್ರು ಅಂದರೆ ಕಿತ್ನಾ ಕಿಲೋಮೀಟ್ರ್ ಹೋಗ್ತಾ ಭಯ್ಯ? ಇದರ ಸೆ ಪೀಸೆ ನೋಡೋಣ ಇನ್ನೇ ಎಷ್ಟಾಗುತ್ತೋ. ಬಟ್ ರೋಡ್ ಅಂತೂ ಫುಲ್ ಹಿಂಗೆ ಐತೆ ನೋಡಿ. ಸುಮ್ಮನೆ ಎತ್ತೆತ್ತಾಗ್ತೈತೆ. 2 ಗಾಡಿ ಬಂದರೆ ಪಾಸ್ ಆಗಲ್ಲ ನೋಡಿ. ಸೈಡ್ಗೆ ಹಾಕೊಬೇಕು, ಪಾಸ್ ಮಾಡ್ಕೊಬೇಕು. ಬಾಯ್ ಹೆವಿ ಡ್ರೈವರೇ ಬಾಯ್, ಹೆವಿ ಡ್ರೈವರ್ ಅಣ್ಣ. ನೋಡೋ ಗಾಡಿ ಓಡಿಸೋಕೆ ಎಷ್ಟೆಷ್ಟು ಗಲ್ಲಿಗಳು ನೋಡ್ರಿ. ಇದೆಲ್ಲ ಆಪಲ್ ಗಾರ್ಡನ್ ಸೆಂಟ್ರಲ್ಲಿ ಹೋಗ್ತಾ ಇದೀವಿ. ಅದು ಆಪಲ್, ಇದು ಆಪಲ್. ತರ್ತೀನಿ. ನ್ಯಾಚುರಲ್ ವಾಟರ್ ಪಿಯಂಗೆ ಚಲೋ. ನೀರಿನ ಬಾಟ್ಲು ತಗೊಳೋಣ ಅಂತ ನೋಡಿದ್ರೆ ಮೇಲೆ ಹೋಗೋಣ ಅಂತ ಅಲ್ಲ ಪ್ಯೂರ್ ನೀರು ಸಿಗ್ತವೆ. ಮರಗಳು ನೋಡಿ, ಅಲ್ಲಿ ದೊಡ್ಡ ದೊಡ್ಡ ಮರಗಳು ಕುಲ್ಫಿ ಕಣ್ಣಂಗೆ ಕಾಣ್ತಾವೆ ನೋಡ್ರಿ. ಕ್ಲೀನಾಗಿ ಝೂಮ್ ಆಗಿ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡ್ರಿ. ಇವತ್ತು ಸ್ವರ್ಗ ಗುರು, ಸ್ವರ್ಗ. ಮೇಲ್ಗಡೆ ಸ್ವಲ್ಪ ಸ್ನೋ ಕೂಡ ಐತೆ ನೋಡ್ರಿ. टाइगर लायन मिलते तो है ना, मतलब आपको मिलते ना टाइगर होते तो है पर मिलता नहीं है. ನೋಡಿ ಯಾವ ತರ ವೆದರ್ ಇದೆ ಮೇಲ್ಗಡೆ. ವ್ಯೂ ನೋಡ್ರಿ, ವ್ಯೂ ಸೈಕ್ ವ್ಯೂ ಮಸ್ತ್ ಐತೆ. ಏನ್ ಬೆಟ್ಟ ಕಾಣ್ತೈತೋ ಅದ್ರ ಮೇಲ್ಗಡೆ ಹೋಗ್ಬೇಕಂತ ನೋಡಿ. ಅದು ಅದೇ ಚಾಂಜಲ್ ಪಾಸ್ ಅಂತ ಮೇಲೆ ಹೋಗ್ಬೇಕು. ಕೆಳಗಿಂದ ಇಳ್ದು ಹತ್ಕೊಂಡು ಹೋಗ್ಬೇಕು. ಎಷ್ಟು ಮೇಲಕ್ಕೆ ಬಂದಿದ್ದೀವಿ ನೋಡ್ಗೋರು. ಫುಲ್ಲು ಕೆಳಗಿಂದ ಮೇಲಕ್ಕೆ ಬಂದಿರೋದು ಅದೇ ನೋಡ್ರಿ ಚಾಂಜಲ್ ಪಾಸ್ ಅಂದರೆ ಅಲ್ಲಿಂದ ಕಾಣೋದು. ಅಲ್ಲಿಗೆ ಹೋಗ್ಬೇಕು ಇವಾಗ. ಸುತ್ತಾಕೊಂಡು ಹೋಗ್ಬೇಕು. ರೋಡ್ ಅಂತೂ ಹೇಳಂಗೆ ಇಲ್ಲ ಬಿಡಿ, ನಾವು ಆ ಥರ ಐತೆ. ವ್ಯೂ ಅಂತೂ ಹೊರಗಡೆ ಸಕ್ಕತ್ತಾಗೈತೆ. ಹಂಗೆ ನೋಡಿ ಯಾವ ಥರ ವ್ಯೂ ಐತೆ ಹೊರಗಡೆ. ನೀರಿಗೆಲ್ಲ ಏನೋ ಫಿಲ್ಟರ್ ನೀರೇ ಬೇಕು ಅಂತಿಲ್ಲ. ಮೇಲಿಂದ ಬರ್ತಾರೋ ನೀರು ಬಾಟ್ಲ್ ತಗೊಂಡು ಸುಮ್ಮನೆ ಇಟ್ಕೊಬೇಕು, ಕುಡಿಬೇಕಿಲ್ಲ ಅಷ್ಟೇ. ಫುಲ್ಲು ಕೋಲ್ಡ್ ಇದ್ದಾವೆ. ಇಲ್ಲಿ ಒಂದು ಅಂಗಡಿ ಇತ್ತು, ನಿಲ್ಸಿದ್ವಿ ಜ್ಯೂಸು ಅದು ಇದು ತಗೊಳಕ್ಕೆ. ಫ್ರಿಜ್ಜೇ ಇಟ್ಟಿಲ್ಲ ಇಲ್ಲಿ ನೋಡಿ. ನಮ್ಮ ಗಾಡಿಯಲ್ಲಿ ನಿಲ್ಸಿದ್ದೀವಿ. ಇವಾಗ ಹೋಗೋಣ ಇಲ್ಲಿಂದ. ನೀರು ಹಿಡ್ಕೊಂಬಂದು ಇದಾಯಿತು. ಸಂದೀಪಣ್ಣ ನೀರು ಕೇಳಿದಲ್ಲ ಅವಲೇ. ಚಲೋ ಬೈ ಜಾಯಂಗೆ. ಇಲ್ಲಿ ನೋಡಿ ವ್ಯೂ ಎಷ್ಟು ಸಖತ್ತಾಗೈತೆ ಅಂದರೆ, ಈ ಥರ ವ್ಯೂ ಎಲ್ಲೆಲ್ಲೂ ಈ ರೋಡಲ್ಲಿ ಸಿಗಲೇ ಇಲ್ಲ. ಈ ಮರಗಳೆಲ್ಲ ಕಡಿಯೋಂಗಿಲ್ಲಂತೆ. ಗೌರ್ಮೆಂಟ್ ಅದಾಗ ಅದು ಬಿದ್ದ ಮೇಲೆ ತಗೊಂಡೋಗಿ ಸೇಲ್ ಮಾಡ್ತಾರೆ. ಗೌರ್ಮೆಂಟ್ ಇದೆಲ್ಲ ಮರಗಳು ನೋಡ್ಬೋದು. ಎಷ್ಟು ಸಖತ್ತಾಗಿ ಕಾಣ್ತಾಯಿತ್ತು ವ್ಯೂ ಅಂತ. ಒಳ್ಳೆ ವ್ಯೂ ಅಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಅಂಕಲ್ ಹೆಂಗೆ ಅನ್ನಿಸ್ತೈತೆ ಅಂಕಲ್? ಡಬಲ್ ಓಕೆ. ಸಂದೀಪ್ ಅಣ್ಣ ಮೂಲೆಗೆ ಹೋಗ್ಬಿಟ್ಟೈತಿ ಹಿಂದೆ. ಲಡಾಖ್ ಹೋಗೋಣ ಬರ್ರಿ. ಇದೆಲ್ಲ ಸೀನ್ರಿ ಲಡಾಖ್, ಲೇ ಲಡಾಖ್. ಅಯ್ಯೋ ಬರ್ರಿ ಮುಂದಕ್ಕೆ ಹೋಗ್ಲಿ. ಅಣ್ಣನ ಜೊತೆ ನಮ್ಮ ಅಣ್ಣ ಒಬ್ರು ಬಂದವ್ರೆ, ಅವ್ರ ಫ್ರೆಂಡ್ ಅಂತೆ. ಬಾಯ್ ನಾಮ ಆಪ್ಕ? ರಂಜಿತ್ भाई, रोहित भाई, दोनों आर ऋषभ भाई वो होटल वाला सब आर है ನೋಡಿ. ವ್ಯೂ ಅಂದರೆ ಇದು ಗುರು. ಇವೆಲ್ಲ ಸಿನಿಮಾದಾಗ ನೋಡ್ತಾ ಇದ್ವಿ, ಇವತ್ತು ಲೈವ್ ಆಗಿ ನೋಡ್ತಾ ಇದ್ದೀನಿ. ಅಪರೂಪಕ್ಕೆ ಒಂದು ಟ್ರೂಸರ್ ಸಿಕ್ತು ನೋಡ್ರಿ, ಟ್ರಾವೆಲರ್. ಅದ್ರಲ್ಲಿ ಫುಲ್ಲು ಅವರೇ. ಅದೊಂದು ಗಾಡಿ ನಮ್ದೊಂದು ಗಾಡಿ, ಎರಡೇ ಹೋಗ್ತಾ ಇರೋದು ಇವತ್ತು. ऑलरेडी ಬೆಳಗ್ಗೆ ಹೋಗಿರ್ತಾರೆ. शुभ दूसरा गाड़ी जाते हैं ना अभी? दो ही गाड़ी है उधर का? नहीं, कहीं होगी और पीछे जीवनी वगैरह. अंकल संदीप फैमिली और ಮುಂದೆ ಹೋಗ್ತಾರೆ. ಓ ಸಂದೀಪ, ಇಲ್ಲೇ ಹೆಣ್ಣು ನೋಡ್ತೀವಿ, ಮದುವೆ ಆಗ್ಬಿಡಪ್ಪ. ಚೆನ್ನಾಗೈತೆ ಕ್ಲೈಮೇಟ್ ಎಲ್ಲ. ಇರ್ತಾರೆ ಇಲ್ಲ ಮುಂದೆ ಹೋಗ್ತಾರೆ. ಬೆಂಕಿ ಕಾಣ್ತೈತೆ, ಅಲ್ಲಿ ಕಾಣ್ತೈತೆ. ವಾ ಸಖತ್ ವ್ಯೂ. ರೋಡೇ ಇಲ್ಲ, ಇದು ಫುಲ್ ಆಫ್ ರೋಡಿಂಗ್ ಅನ್ಕೊಂಡ್ಬಿಡ್ರಿ. ರೋಡೇ ಇಲ್ಲ.
ನೋಡಿ ಈ ವ್ಯೂ ಅಲ್ಲಿಗೆ ಹೋಗ್ಬೇಕು ಇವಾಗ. ಫುಲ್ಲು ಮೇಲಕ್ಕೆ ಅಲ್ಲಿ ಏನು ಕಾಣ್ತಾ ಇತ್ತೋ ಈ ವ್ಯೂ ಅಲ್ಲಿಗೆ ಹೋಗ್ಬೇಕು. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಹೆಚ್ಚು ಕಡಿಮೆ ಇನ್ನೂ 10 ಕಿಲೋಮೀಟ್ರ್ ಐತೆ ಅಲ್ಲಿಗೆ. ಎಷ್ಟು ಸಖತ್ ಕಾಣುತ್ತೆ ಇಲ್ಲಿಂದ. ಸ್ನೋ ಮೋಡ ಎರಡು ಒಂದಾಗ್ಬಿಟ್ಟಿದ್ದಾವೆ ಅಲ್ಲಿ ಮೇಲೆ. ಬರ್ತಾ ಬರ್ತಾ ಫಸ್ಟು ಸ್ನೋ ಸಿಕ್ತು ಬಿಡು. ಸಿಕ್ತು ಎಲ್ಲ ಐತೆ ನೋಡ್ರಿ ಸ್ನೋ. ಸ್ವಲ್ಪ ಇಲ್ಲೊಂದು ಸ್ವಲ್ಪ ಐತೆ ನೋಡ್ರಿ. ಓಹೋ ಇಲ್ಲಿಂದ ಶುರು ಫೈನಲ್ ಆಗಿ ಫುಲ್ಲು ಟಾಪಿಗೆ ಬಂದಿದ್ದಾಯ್ತು ನೋಡ್ರಿ. ಮೇಲೆ ಧರ್ಮಸ್ಥಳ. ರೋಡ್ ಎಲ್ಲ ಕುಸ್ದೈತೆ ನೋಡ್ರಿ. ಇದನ್ನೆಲ್ಲ ಲೆವೆಲ್ ಮಾಡಿ ರೋಡ್ ಮಾಡಿದ್ದಾರೆ. ಎಲ್ಲ ಕುಸ್ತಿರೋದೆ ಜಾಗ ನೋಡಿ. ಎಲ್ಲ ಕುಸ್ತಿರೋದೆ ರೆಡಿ ಮಾಡಿದ್ದಾರೆ. ಎಲ್ಲ ಮಣ್ಣು ಹಾಕ್ಬಿಟ್ಟು ಲೆವೆಲ್ ಮಾಡಿ ರೆಡಿ ಮಾಡಿದ್ದಾರೆ. ಒಂದೊಂದು ಮತ್ತೆ ಇಲ್ಲೆಲ್ಲ ಪ್ಲಾಸ್ಟಿಕ್ ಎಲ್ಲ ಬಿಸಾಕಂಗಿಲ್ಲ ಅಂತ ನೋಡಿ ಈ ಥರ ಎಲ್ಲ ಡಸ್ಟ್ಬಿನ್ಗಳು ಮಾಡಿದ್ದಾರೆ ನೋಡಿ. ಪ್ಲಾಸ್ಟಿಕ್ನೆಲ್ಲ ಇದರಲ್ಲೇ ಬಿಸಾಕ್ ಹೋಗ್ಬೇಕು ತಂದಿರೋದು ನೋಡ್ರಿ. ಇದು ಸ್ವರ್ಗ ಗುರು. ವಾ 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 ಏ ಟಾಪ್ ಸೂಪರ್ ವ್ಯೂವೆ ನೋಡಿ. ಫುಲ್ಲು ಟಾಪ್ ಅಂದರೆ ಟಾಪಿಗೆ ಬಂದಿದ್ದೀವಿ. ಇದೇ ಟಾಪು ಆಲ್ಮೋಸ್ಟ್ ಅಲ್ಲ. ಎಷ್ಟು ಸಖತ್ತಾಗಿ ಕಾಣ್ತೈತೆ. ಕೆಳಗಿಂದ ಬಂದಿದ್ದು ನಾವು ಅಲ್ಲಿಂದ ಇಲ್ಲಿವರೆಗೂ ಸಖತ್ತಾಗಿ ಕಾಣ್ತಾ ಇತ್ತು ನೋಡ್ರಿ. ಚಾನ್ಸ್ ಅದು ಮುಂದೆ ಅಲ್ಲಿ ಕಾಣೋ ಚಾನ್ಸ್ ವೀವ್. ಇದು ಅಸ್ಲಿ ಸ್ವರ್ಗ ಇವಾಗ ಕಾಣಿಸ್ತಾ ಇತ್ತು ನೋಡ್ರಿ. ಇಲ್ಲಿಂದ ವ್ಯೂ ನೋಡಿ ಎಷ್ಟು ಸಖತ್ತಾಗಿ ಕಾಣ್ತಾ ಐತೆ ಹಿಂದೆ ಅಂತ. ಬ್ಯೂಟಿಫುಲ್ ವ್ಯೂ. ಇಷ್ಟ ಆಯ್ತು. ಇಲ್ಲೆಲ್ಲ ಫೋಟೋ ಶೂಟ್ ಎಲ್ಲ ಆಯ್ತು ಅಂಕಲ್ದು ಸಂದೀಪಂದು. ನಮಗೆ ಫೋಟೋ ಗೀಟ ಎಲ್ಲ ಆಗಲ್ಲ, ನಾವು ತಗೊಳಲ್ಲ ನೋಡಿ. ಲಾಸ್ಟ್ ನೋಡ್ಕೊಂಬಿಡ್ರಿ. ಇನ್ನು ಮೇಲಕ್ಕೆ ಹೋಗೋಣ ಅಂತ ಇಲ್ಲಿಂದ ಇವಾಗ ಸೀದಾ ಮೇಲಕ್ಕೆ. ಈ ಮಿಷಿನ್ಗಳೆಲ್ಲ ಸ್ನೋ ಕ್ಲಿಯರ್ ಮಾಡೋ ಮಿಷಿನ್ ಇವೇ ನೋಡ್ರಿ. ಸ್ನೋ ಏನಾರ ಇಲ್ಲಿ ಜಾಸ್ತಿ ಆಯಿತು ಅಂದರೆ ಫುಲ್ ಆ ಮಿಷಿನೆಲ್ಲ ಕ್ಲಿಯರ್ ಮಾಡಿ ಹಾಕ್ತಾರೆ. ಇಲ್ಲಿ ಸ್ನೋ ಹೆವಿ ಇರುತ್ತೆ, ಬಟ್ ಇವಾಗಿಲ್ಲ ಅಷ್ಟೇ. ಫೆಬ್ರವರಿ ಮಾರ್ಚಲ್ಲಿ ಬಂದರೆ ಇಲ್ಲಿ 4x4 ಮಾತ್ರ ಗಾಡಿ ಬಿಡೋದು, ಬೇರೆ ಗಾಡಿಗಳ್ನ ಬಿಡೋದೇ ಇಲ್ಲ. ಆ ರೇಂಜಿಗೆ ಸ್ನೋ ಇರುತ್ತೆ ಇಲ್ಲಿ. ಫುಲ್ಲು ವೈಟ್ ಕಾಣುತ್ತೆ. ಬಟ್ ಇವಾಗ ಕರಗಿರೋದ್ರಿಂದ ಅಷ್ಟೊಂದಿಲ್ಲ ಅಷ್ಟೇ ನೋಡಿ. ಲಾಸ್ಟ್ ವೇವ್ ಇಲ್ಲಿಂದ ಇನ್ನೂ 1 ಕಿಲೋಮೀಟ್ರ್ ಐತೆ ಅಷ್ಟೇ. ಹೋಗ್ತಾ ರೋಡಲ್ಲೇ ಇಷ್ಟು ಚೆನ್ನಾಗಿ ಕಾಣ್ತೈತೆ ಅಂದರೆ ಇನ್ನು ಹೋಗ್ತಾ ಹೆಂಗೆ ಕಾಣ್ಬೋದು. ಇದೆಲ್ಲ ಸ್ನೋನೇನೆ ನೋಡಿ. ಇನ್ನು ಕರಗಿಲ್ಲ ಇದೆಲ್ಲ, ಕರಗೋದು ಇಲ್ಲ ಇದೆಲ್ಲ. ಇನ್ನೂ 1 ತಿಂಗಳು ಹಿಂಗೆ ಇರುತ್ತೆ ಹೆಚ್ಚು ಕಡಿಮೆ. ಒಳ್ಳೆ ವ್ಯೂ. ನಾವು ಮುಂದೆ ಹೋಗೋಣ. ರೈಟ್ ಸೈಡಾಗಂತೂ ನೋಡಿದ್ರೆ ಪಾತಾಳ ಕಾಣುತ್ತೆ. ಗೊತ್ತೀರಾ ನೋಡಿ, ಕಾಣೋದೇ ಇಲ್ಲ. ಬೇಕಂತ ಬಿಟ್ಟಿದ್ದು ಸ್ನೋ ಮೇಲೆ ಹಚ್ಕೊಂಬಂದಿ ಲೈಟಾಗಿ. ಸ್ವರ್ಗ ಗುರು. ವ್ಯೂ ಮಾತ್ರ ಸ್ವರ್ಗ ನೋಡಿ. ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ವಾ ಒಳ್ಳೆ ವ್ಯೂ. ಒಳ್ಳೆ ಕೂಲಾಗೈತೆ ಪ್ಲೇಸು ಅಷ್ಟೇ. ತಣ್ಣಗೆ ಆಗ್ತಾಯಿತ್ತಲ್ಲ, ಫ್ರಿಜ್ಜಾಗಿ ಕೈ ಇಟ್ಟಂಗೆ ಆಗ್ತಾಯಿದೆ. ಸಾನ್ಜಲ್ ಪಾಸ್ ಡೆಡ್ ಎಂಡಿಗೆ ಬಂದಿದ್ದಾಯ್ತು. ಏನಿನ್ನ ಸ್ವಲ್ಪ ದೂರ ಅಷ್ಟೇ, ಅಲ್ಲಿಗೆ ಡೆಡ್ ಎಂಡ್ ಮುಗಿಯುತ್ತೆ. ಮತ್ತೆ ಯೂ ಟರ್ನ್ ಮಾಡ್ಕೊಂಡು ವಾಪಸ್ಸು ಅಲ್ಲಿ ಒಳ್ಳೊಳ್ಳೆ ವ್ಯೂ ಐತೆ ನೋಡ್ಕೊಂಡ್ಬಿಟ್ಟು ವಾಪಸ್ ಹೋಗ್ತಾ ಇರೋದಷ್ಟೇ. ನೋಡಿ ಹೊಸಬ್ರು ಯಾರನ್ನ ಬಂದರೆ ಹುಷಾರಾಗಿ ಬರ್ಬೇಕಿಲ್ಲಿ ನೋಡಿ. ಒಂದು ಗಾಡಿ ಕೆಳಗೆ ಬಿಟ್ಬಿಟ್ಟಿದ್ದಾರೆ, ಡೇಂಜರು. ಅಯ್ಯೋ ಕೆಳಗೆ ಬಿದ್ದಿಲ್ಲ ಅಂಕಲ್, ಅದು ಅದೃಷ್ಟ ಅವ್ರದ್ದು. ವಾರೇ ವಾ. बाप रे, नीचे गया थोड़ा से, देखेंगे नीचे जाके. ನೋಡಿ ಜಸ್ಟ್ ಮಿಸ್ಸು ಗುರು. ಅಬ್ಬಾ ಬಾ 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 ವೆರಿ ಡೇಂಜರಸ್. ಗಾಡಿ ಉಳ್ಕೊಂಡಿರೋದೇ ಹೆಚ್ಚು, ಅವರು ಬದುಕಿರೋದೇ ಹೆಚ್ಚು ಅಂದ್ಕೊಂಬಿಡಿ.
कैसा गया नीचे? कैसा गया? यार वही तो बात है, हमको भी नहीं है मालूम। किसकी है? पता नहीं बेटा, आराम कोई नहीं है। कोई नहीं गाड़ी का पास। ये आज की नहीं है, कल की हार सिला। तो लोग करके गए अरे मंदिर से। यार, हाँ ये आज की ಯಾರು ಇಲ್ವೇ ಇಲ್ಲ ಅಂತ ಗುರು. ನಿನ್ನೆ ಯಾರೋ ಬೀಳಿಸ್ಬಿಟ್ಟು ಹೊರಟೋಗಿದ್ದಾರೆ ಇಲ್ಲಿಂದ. ನೋಡಿ ಇಲ್ಲಿಂದ ಬಿದ್ದಿದ್ರೆ ಅಂತೂ ಕಾರ್ ಸ್ವಲ್ಪ ಕೆಳಗೆ ಹೋಗಿದ್ರೆ ಉಳ್ಕೊಂಡು ಆ ಗಿಡದಾಗ ಹೋಗ್ಬಿಡೋದು. ಜಸ್ಟ್ ಮಿಸ್ ಅನ್ಕೊಂಬಿಡಿ, ಸೀದಾ ಅಲ್ಲಿಗೆ ಹೋಗಿ ಬೀಳೋದು ಕೆಳಗೆ. ಕಲ್ಲುಗಳು ತಡ್ಕೊಂಡೈತೆ ಅದ್ರದ್ದು. ನೋಡಿ ಸ್ವಲ್ಪ ಮಾರಿದ್ರೆ ಇಂಥ ರೋಡ್ಗಳಿಗೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು ಗಾಡಿ ಓಡಿಸೋದಕ್ಕೆ ಅನ್ನೋದಕ್ಕೆ ಇದೇನೆ ಎಕ್ಸಾಂಪಲು. ನೋಡಿ ಸೀದಾ ಕೆಳಗೆ ಹೋಗ್ಬಿಟ್ಟೈತೆ ಅದು. ಇಷ್ಟು ಜಾಗ ಇದ್ರೂ ಕೂಡ ಅವ್ರು ಕೆಳಗೆ ಬಿಟ್ಟಿದ್ದಾರೆ ಅಂದರೆ ನೋಡಿ ಯಾವ ಥರ ಆಗಿರ್ಬೋದು ಲೆಕ್ಕ ಹಾಕಿ. ಅಣ್ಣ ನಗ್ತಾರೆ ನಾವು ವಿಡಿಯೋ ಮಾಡೋದು ನೋಡಿ. ಅದೇ ಗುರು ಡೆಡ್ ಎಂಡು, ಆ ಬೆಟ್ಟನೇ ಡೆಡ್ ಎಂಡು. ಹೋಗೋಣ ಏನಕ್ಕೆ ವಿಡಿಯೋ ಮಾಡುವಾಗ ಫೋಟೋನಾ? ಅದೇ ಡೆಡ್ ಎಂಡು, ಅಲ್ಲಿಗೆ ಹೋಗ್ಬೇಕು. ಹೋಗೋಣ ಅಲ್ಲಿಗೆ. ಸಂದೀಪನೊಂದು ಫೋಟೋ ಅಂತ ಮೇಲ್ಗೆ ಹೋಗೋಣ. ಯಾಕಪ್ಪ ಮೇಲೆ ಇರೋ ಅಲ್ಲೇ ಹಂಗೆ ಹೇ ನಿಧಾನ ಹುಷಾರು. ಹತ್ತು ಹುಷಾರಾಗತ್ತು. ಬುಲಾರ ಮೇಲೆ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ವ್ಯೂ ತೋರ್ಸೋಕ್ಕೆ ಹೆಂಗೈತೆ. ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಮ್ಮಿ ಆಯಿತು, ಸುಸ್ತಾಗ್ತೈತೆ. ಆಕ್ಸಿಜನ್ ಲೆವೆಲ್ ಸ್ವಲ್ಪ ಕಮ್ಮಿ ಆಯಿತು, ಸುಸ್ತಾಗ್ತೈತೆ. ಸ್ವಲ್ಪ ಮೇಲೆ ತಿದ್ದಕ್ಕೆ ಮತ್ತೆ ಭಯ ಆಗ್ತಾಯಿತ್ತು ಬರೋದು ಬಂದ್ಬಿಟ್ಟು. ಸುಸ್ತಾಗ್ತೈತೆ, ಸ್ವಲ್ಪ ಸುಸ್ತಾಗ್ತೈತೆ. ಲಾಸ್ಟ್ ಡೆಡ್ ಎಂಡಿಗೆ ಬಂದಿದ್ದಾಯಿತು. भैया आराम से उठाओ भैया. ಇದೆ ಡೆಡ್ ಎಂಡ್ ನೋಡಿ. ಇದೇನೆ ಚಾಂಜಲ್ ಪಾಸು. ಇಲ್ಲಿ ಇದನ್ನ ನೋಡೋಕ್ಕೆ ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದು. ಚಾಂಜಲ್ ಪಾಸಿಂದ ಆ ಕಡೆ ಒಂದು ವ್ಯೂ ಕಂಡ್ರೆ ಈ ಕಡೆ ಒಂದು ವ್ಯೂ ಕಾಣುತ್ತೆ ನೋಡಿ. ಈ ಕಡೆನೇ ಬೇರೆ ವ್ಯೂ, ಈ ಕಡೆ ಎಲ್ಲ ಗ್ರೀನ್ರಿ, ಆ ಕಡೆ ಎಲ್ಲ ಸ್ನೋ. ಇದನ್ನ ನೋಡೋಕೆ ಇಷ್ಟು ದೂರ ಬಂದಿದ್ದು. ನಿಧಾನ ಅಂಕಲ್. ಓಹ್ ಅಂಕಲ್, ಈ ವಯಸ್ಸಿಗೆ ಹಿಂಗೆ ಎಗರಿದ್ರೆ ವಯಸ್ಸಾಗಿ ಹೆಂಗೆ ಎಗರ್ತಿದ್ವಿ. ಬರ್ತೀವಿ ಪಾಪ. ಇಲ್ಲಿಂದ ಅದು ಆ್ಯಕ್ಚುಲ್ ವೇವ್ ಪಾಯಿಂಟು. ಇವಾಗ ಅಲ್ಲಿಗೆ ಹೋಗೋಣ. ನಮ್ಮ ಗಾಡಿಗಳು ಸದ್ಯಕ್ಕೆ ಅಲ್ಲಿ ನಿಲ್ಸಿದ್ದೀವಿ. ಅಂಕಲ್ ನೋಡ್ರಿ ಫುಲ್ ಎಕ್ಸೈಟ್ ಆಗ್ಬಿಟ್ಟಾರೆ. ಇದು ಆ್ಯಕ್ಚುಲಿ ವ್ಯೂ ಪಾಯಿಂಟ್. ಚಳಿ ಆಗ್ತೈತೆ ಅಂದರೆ ಹೇಳೋಕ್ಕಾಗ್ತಾಯಿಲ್ಲ, ಅಷ್ಟು ಚಳಿ ಆಗ್ತೈತೆ. ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಬ್ರೋ चांचल का व्यू है, देख सकते हैं आप. देखो कैसा मजा है इधर तो. कैमरामैन फोकस करे. ಗಾಳಿನೂ ಜಾಸ್ತಿ ಐತೆ. ನಿಜವಾಗ್ಲೂ ಸಖತ್ ಅಂದ್ರೆ ಸಖತ್ ಕೋಲ್ಡ್ ಐತೆ ಇಲ್ಲಿ. ಸಖತ್ ಚಳಿ ಆಗ್ತೈತೆ. ಅಂಕಲ್ ಮುಂದೆ ಹೋಗ್ಬಿಟ್ರು, ನಾವು ಹಿಂದಿಂದ ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ತಣ್ಣ ಗಾಳಿ ಬೀಸ್ತೈತೆ, ಕೈಯೆಲ್ಲ ಸೇತ್ಕೊಂಡು ಹೋಗ್ತಾ ಇದ್ದಾವೆ. ಆಗ್ತಾ ಇಲ್ಲ ನಮಗೆ. ಬಂದಿದ್ದೀವಿ, ಮೇಲೊಂದು ವ್ಯೂನು ಐತೆ, ಅದು ನೋಡ್ಕೊಂಬಿಟ್ಟು ಅಲ್ಲಿಂದ ಹೋಗೋಣಂತೆ. ಅಣ್ಣ ಐಸ್ ಬಾಲ್ ಹೊಡಿತದೆ ನಮಗೆ. ತಿಲ್ವಂತು ಇಲ್ಲಿಂದ ಸಖತ್ ವೇವು. ಸಖತ್ ಅಂದರೆ ಸಖತ್ ಖುಷಿ ಆಗ್ತಾ ಇದೆ. ಇಷ್ಟು ದೂರ ಬಂದಿದ್ದಕ್ಕೂ ಸಾರ್ಥಕ ಆಗೋಯ್ತು. ಸುಸ್ತಾಗ್ತೈತೆ ಗುರು. ಆಕ್ಸಿಜನ್ ಲೆವೆಲ್ ಇಲ್ಲಿ ಸ್ವಲ್ಪ ಕಮ್ಮಿ. ನಮ್ಮ ಗಾಡಿಗಳಂತೂ ಅಲ್ಲಿದ್ದಾವೆ. ನಾವಿರೋದು ನೋಡಿ ಎಲ್ಲಿದ್ದೀವಿ ಅಂದರೆ ಇಲ್ಲಿದ್ದೀವಿ ಸದ್ಯಕ್ಕೆ. ಇವಾಗ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇಲ್ಲೆಲ್ಲ ಸ್ನೋ ಐತೆ. लास्ट व्यू ಮೇಲ್ಗಡೆ ನೋಡಬೇಕು. ಹೆಂಗೆ ಉದರ್ ಚಲೋ ಉದರ್ ಕ್ಯಾ ಉದರ್ ಕುछ नहीं. ಓಹ್ ಅದೊಂದು ವ್ಯೂ ನೋಡ್ಕೊಂಡು ಕೆಳಗಿಳಿಯನಂತೆ. ಅಂಕಲ್ ಯಾವುದೇ ಹೆಸರು ಬರೆದಿತ್ತವ್ರೆ, ನೋಡೋಣ ಏನು ಬರೆದ್ರು ಅಂಕಲ್. ಓಹೋ ಝೂಮ್ ಮಾಡಿ ಇಟ್ಕೊಂಡು. ಇದು ಬಾಸ್ 8055 ಅಂಕಲ್ ಹೆಸರು. ಫುಲ್ಲು ಟಾಪಿಂದ ನೋಡಿದ್ರೆ ಈ ಥರ ವ್ಯೂ ಕಾಣುತ್ತೆ ನೋಡಿ. ಫುಲ್ಲು ಟಾಪ್ ಹಿಂಗಿದೆ. ಆ ಕಡೆ ತೋರಿಸಿ ಮನೆ ಆ ಕಡೆ ಸ್ವಲ್ಪ ಅಲ್ಲಿಗೆ ಸ್ವಲ್ಪ ದೂರ ಹೋಗಿ ಬರೋಣ ಬೇಕಾರೆ. ದಿಸ್ ಈಸ್ ವ್ಯೂ. ಇದೆ ನೋಡಿ ಫೈನಲ್ ವ್ಯೂ. ಈ
ಕಡೆಗಿಂತ ಆ ಕಡೆನೇ ಚೆನ್ನಾಗೈತೆ ವ್ಯೂ. ಸ್ನೋ ಇಲ್ಲ ಗುರು, ಅದೇ ಬೇಜಾರು, ಲೇಟಾಗಿ ಬಂದ್ಬಿಟ್ವಿ. ನಮ್ಮ ಸಂದೀಪ ಅಂತೂ ಬಾದ್ಕೊಂಬಿಟ್ಟಿದ್ದಾನೆ. ಬಾರಿಲಿ ನಾನು ನಿನ್ನ ಫೋಟೋ ತೆಗಿಬೇಕು, ನೀನು ನನ್ನ ತೆಗಿಯೋದಲ್ಲೇ ವಿಡಿಯೋಗೆ ಹಿಂಗೆ ಹಾಕ್ನಿ. ಕೈ ನೋಡ್ರಿ, ಕೈ ಎಲ್ಲ ಇದಾವೆ ನಾವು. ಹಾಂ, ಚಳಿ ಆಗ್ತದೆ ನಾನು, ಚಳಿ ಚಳಿ ಯಾವತ್ತನ ಆಗಿತ್ತು ಹಿಂಗೆ ಚಳಿ ಎಲ್ಲನ. ಹಾಂ, ಯಾರೋ ಟ್ರಿಪ್ಪೆಲ್ಲ ಬಂದಿದ್ದಾರೆ ಸುಮಾರು ಜನ. ಅಂಕಲ್ ಅಲ್ಗೋಗ್ಬಿಟ್ರಾ ನೋಡ್ರಿ ಯಾವ ಥರ ವ್ಯೂ. ಇಲ್ಲಿಂದನೂ ಒಳ್ಳೆ ವ್ಯೂ ಕಾಣುತ್ತೆ ನೋಡಿ, ಸಾಕಾಗೈತೆ ವ್ಯೂ. ಚಳಿ ಅಂತೂ ಹೆವಿ ಐತೆ. ಬರೋರೆಲ್ಲ ಗ್ಲೌಸ್ಗಳು ಕೂಡ ಜೊತೆಗೆ ತಗೊಂಬರ್ರಿ. ಮತ್ತು ಆಕ್ಸಿಜನ್ ಲೆವೆಲ್ ಕೂಡ ಸ್ವಲ್ಪ ಕಮ್ಮಿ ಐತಿ ಇಲ್ಲಿ. ಸಮುದ್ರ ಮಟ್ಟಕ್ಕಿಂತ 14,500 ಅಡಿ ಮೇಲಿರೋದು. ಸುಸ್ತಾಗೋಯ್ತು. ಅದೇ 14,500 ಅಡಿ. ಎಷ್ಟಾಗುತ್ತೋ ಗೊತ್ತಿಲ್ಲ ನನಗೂ. ಈ ವ್ಯೂ ನೋಡಿ, ಹಾ ಹಾ ಹಾ, ಸ್ವರ್ಗ ಇಲ್ಲೇ ಐತೆ ಗುರು, ಎಲ್ಲ ಇಲ್ಲ. ಟೈಮ್ ಬಂದು 12 ಗಂಟೆ ಆಗ್ತೈತೆ. ಇಲ್ಲೆಲ್ಲ ಮುಗೀತು, ಇವಾಗ ಹೋಗ್ತಾ ಇದ್ದೀವಿ. ಒಬ್ಬೊಬ್ರು ದಿಕ್ಕಾಗಿದ್ದೀವಿ. ಅಂಕಲ್ ಮುಂದೆ ಹೋದ್ರು, ಸಂದೀಪ್ ಆ ಕಡೆ, ನಾನಿಲ್ಲಿ. ಸುಸ್ತಾಗೋಯ್ತು ಗುರು, ಓಡಿ ಓಡಿ ಓಡಿ. ಎಂಥ ವ್ಯೂ, ಎಂಥ ವ್ಯೂ, ಎಂಥ ವ್ಯೂ. ನಾವಂತೂ ಇಲ್ಲಿವರೆಗೂ ಸಖತ್ ಎಂಜಾಯ್ ಮಾಡಿದ್ವಿ. ಮತ್ತು ನೆಕ್ಸ್ಟ್ ಏನಾಯಿತು ಅಂತ ನಾಳೆ ಮುಂದಿನ ವ್ಲಾಗಲ್ಲಿ ನೋಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.